ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ವಿಡಿಯೋ ಲೆಂತಿ ಅನ್ಸಿದ್ರೆ ಸೆಟ್ಟಿಂಗ್ಸ್ ಹೋಗಿ ಪ್ಲೇಬ್ಯಾಕ್ ಸ್ಪೀಡ್ ಅನ್ನ 2x ಮಾಡ್ಕೊಂಡು ಪೂರ್ತಿ ನೋಡಿ. ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಟಾಕ್ಸಿಕ್ ಟೀಮ್ ಇಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅದೇನಪ್ಪಾ ಅಂತಂದ್ರೆ ಜಿ ಮ್ಯೂಸಿಕ್ ಕಂಪನಿಯವರು ಟಾಕ್ಸಿಕ್ ಸಿನಿಮಾದ ಕನ್ನಡ, ಹಿಂದಿ, ತೆಲುಗು, ತಮಿಳ್ ಹಾಗೆ ಮಲಯಾಳಂ ಸೇರಿದಂತೆ ಎಲ್ಲಾ ಭಾಷೆಯ ಮ್ಯೂಸಿಕ್ ರೈಟ್ಸ್ ಅನ್ನ ಕೊಂಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ವಿಶಾಲ್ ಮಿಶ್ರಾ, ರವಿ ಬಸ್ರೂರ್ ಹಾಗೆ ತನಿಷ್ಕ್ ಬಾಗ್ಚಿ ಅನ್ನೋರು ಮ್ಯೂಸಿಕ್ ನ ಕಂಪೋಸ್ ಮಾಡ್ತಾ ಇದ್ದಾರೆ, ಹಾಗೆ ಸಿಂಗಿಂಗ್ ಕೂಡ ಮಾಡ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಹೇಳ್ಬೇಕು ಅಂತಂದ್ರೆ ವಿಶಾಲ್ ಮಿಶ್ರಾ ಅವರು 4 ಪ್ರಮುಖ ಹಾಡುಗಳಿಗೆ ಸಂಯೋಜನೆ ಮಾಡ್ತಾ ಇದ್ದಾರೆ. ರವಿ ಬಸ್ರೂರ್ ಅವರು BGM ನ ಕಂಪೋಸ್ ಮಾಡ್ತಾ ಇದ್ದಾರೆ, ಹಾಗೆ ಒಂದು ಹಾಡಿನ ಜವಾಬ್ದಾರಿನ ಕೂಡ ತಗೊಂಡಿದ್ದಾರೆ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಸೊ ನೋಡ್ಬೇಕು ಇವರೆಲ್ಲರೂ ಸೇರಿ ಮ್ಯಾಜಿಕ್ ನಿಂದ ಟಾಕ್ಸಿಕ್ ಸಿನಿಮಾಗೆ ಯಾವ ರೀತಿ ಎಮೋಷನ್ ನ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಘವ್. ನಾನ್ ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ನಾನು ಇವತ್ತು ಇಬ್ರು ಬಗ್ಗೆ ಮಾತಾಡ್ತೀನಿ. ಮೊದಲನೇದು ಸೂರಜ್ ಕುಮಾರ್ ಅಂತ. ಈತ ಒಬ್ಬ ಹಿಂದಿ ಯೂಟ್ಯೂಬರ್. ಇವನು KGF ರಿಲೀಸ್ ಆದಾಗ ಕನ್ನಡಿಗರ ಹತ್ರ ಭಿಕ್ಷೆ ಬಿಡ್ತಿದ್ದ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳಿ KGF ಮೂವಿದ ಪ್ರತಿಯೊಂದು ಅಪ್ಡೇಟ್ ಪಾಸಿಟಿವ್ ಆಗಿ ಕೊಟ್ಕೊಂಡು ಬೆಳ್ಕೊಂಡು ಬಂದ. ಆದ್ರೆ ಇತ್ತೀಚೆಗೆ ಏನಾಗಿದೆಯೋ ಗೊತ್ತಿಲ್ಲ, ಅಥವಾ ಸೋಲ್ಡ್ ಔಟ್ ಆಗಿದೆನೋ ಅದು ಗೊತ್ತಿಲ್ಲ. ಯಾವ ರೀತಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಟಾಕ್ಸಿಕ್ ಮೂವಿ ಬಗ್ಗೆ ಯಾವುದೇ ರೀತಿ ಕಂಟೆಂಟ್ ಬರ್ಲಿ ನೆಗೆಟಿವ್ ಮಾಡ್ತಾ ಇದ್ದಾನೆ. ಇದು ಹೆಂಗಪ್ಪ ಅಂತಂದ್ರೆ ಮೊದಲನೇದಾಗಿ ಬರ್ತ್ಡೇ ಪೀಕ್ ಬಂತಲ್ಲ, ಆವಾಗೇನು ನೆಗೆಟಿವ್ ಮಾಡ್ಲಿಲ್ಲ, ಅವನು ತುಂಬಾ ಪಾಸಿಟಿವ್ ಆಗಿದ್ದ. ಆದ್ರೆ ಯಾವಾಗ ದುರಂಧರ್ 2 ಕ್ಲಾಶ್ ಟಾಕ್ಸಿಕ್ ಜೊತೆ ನಿಗದಿ ಆಯ್ತು, ಅವಾಗಿಂದ ಕಂಪ್ಲೀಟ್ ನೀವು ಟಾಕ್ಸಿಕ್ ಇಂದ ಏನೇ ಬರ್ಲಿ ನೆಗೆಟಿವ್ ಮಾಡ್ತಾ ಇದ್ದಾನೆ. ಸೊ ಇದರಿಂದ ನಾನು ಒಂದು ಹೇಳೋದು ಏನಪ್ಪಾ ಅಂತಂದ್ರೆ ನಮ್ಮ ಜನಕ್ಕೆ ದಯವಿಟ್ಟು, ಇಲ್ಲೇ ಯೂಟ್ಯೂಬರ್ಸ್ ತುಂಬಾ ಜನ ಇದ್ದಾರೆ ಕನ್ನಡಿಗರು, ನಮ್ಮ ಜನಗಳನ್ನ ಬೆಳೆಸಿ. ಯಾವನೋ ಬರ್ತಾನೆ, ಅವನ್ ಬೇಳೆ ಬೇಯಿಸ್ಕೊಳ್ತಾನೆ, ಎಲ್ಲ ಚೆನ್ನಾಗಾದ್ಮೇಲೆ ನಮ್ಗೆ ಬಗ್ನಿ ಊಟ ಕೊಡ್ತಾರೆ. ಇದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ. ಇನ್ನು ಎರಡನೇ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕು, ಸ್ವಲ್ಪ ಡೀಟೇಲಿಂಗ್ ಆಗಿ ಹೇಳ್ತೀನಿ. ಈ ಮನುಷ್ಯನೇ ಅಲ್ಲ ಅಂತ ನನ್ನ ಪ್ರಕಾರ. ವಿಷಯ ಏನಪ್ಪಾ ಅಂದ್ರೆ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ಗ್ರೇಟ್ ಡೈರೆಕ್ಟರ್ ಇದ್ದಾರೆ. ಎಷ್ಟು ಗ್ರೇಟ್ ಅಂದ್ರೆ ಸಿನಿಮಾ ಮಾಡೋದನ್ನ ಬಿಟ್ಟು ಬೇರೆಯವರ ಸಿನಿಮಾ ಬಗ್ಗೆ ಸಾಲು ಪ್ರಬಂಧ ಬರೆಯೋದ್ರಲ್ಲೇ ಇವರು ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಎಸ್, ಐ ಆಮ್ ಟಾಕಿಂಗ್ ಅಬೌಟ್ ನಮ್ಮ ಮೈಂಡ್ಲೆಸ್ ಮಾಸ್ಟರ್ RGV. ಅವನ ಬಗ್ಗೆನೆ. ಅವನ್ನ ಅವರು ಅಂತ ಕರೆಯೋದಕ್ಕೂ ನನಗೆ ಇಷ್ಟ ಆಗ್ತಿಲ್ಲ. ಅವನಿಗೆ ಡೈರೆಕ್ಟ್ ಆಗಿ ನಾನು ಕೇಳೋದು ಒಂದೇ ಒಂದು ಕ್ವಶನ್ ಏನಂತಂದ್ರೆ, ಮಾರ್ಚ್ 19ಕ್ಕೆ ದುರಂಧರ್ 2 ಮತ್ತೆ ಟಾಕ್ಸಿಕ್ ಬರ್ತಿದೆ ಅಂತ ನಿಮ್ಗೆ ಯಾಕೆ ಅಷ್ಟೊಂದು ಉರಿ? ನೀವು ಹಾಕಿರೋ ಆ ಟ್ವೀಟ್ ನೋಡಿದ್ರೆ ಗೊತ್ತಾಗುತ್ತೆ ಯಶ್ ಅವರ ಬೆಳವಣಿಗೆ ನೋಡಿ ನಿಮಗೆ ಎಷ್ಟು ಹೊಟ್ಟೆ ಉರಿತಿದೆ ಅಂತ. ಒಂದು ಸಿನಿಮಾವನ್ನ ಕೀಳಾಗಿ ತೋರಿಸೋದಕ್ಕೆ ಅಂತಾನೆ ಪೇಜ್ ಗಟ್ಲೆ ನೆಗೆಟಿವ್ ನ ಕಲ್ಪನೆ ಮಾಡ್ಕೊಂಡು ಬರ್ತಿದ್ದೀರಲ್ಲ, ಆ ಟೈಮ್ ನ ಯಾವ್ದಾದ್ರು ಒಳ್ಳೆ ಸ್ಕ್ರಿಪ್ಟ್ ಬರೆಯೋದಕ್ಕೆ ಹಾಕಿದ್ರೆ ಇವತ್ತು ನಿಮ್ಮ ಸಿನಿಮಾಗಳು ಥಿಯೇಟರ್ ಗೆ ಬರ್ತಿದ್ವು. ಸುಮ್ನೆ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ರೀಲ್ಸ್ ಆಗ್ತಿರ್ಲಿಲ್ಲ. ನೀವು ಏನಂದ್ರೆ ದುರಂಧರ್ ಬುದ್ಧಿವಂತರ ಸಿನಿಮಾ, ನೀವ್ ಹೇಳ್ತಾ ಇದ್ದೀರಾ ದುರಂಧರ್ ಬುದ್ಧಿವಂತರಿಗೆ ಅಂತ ಮಾಡಿರೋ ಸಿನಿಮಾ, ಟಾಕ್ಸಿಕ್ ದಡ್ಡ ಪ್ರೇಕ್ಷಕರಿಗಾಗಿ ಅಂತ. ವಾಹ್, ಯಾವ್ದೋ ಒಂದ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಇಟ್ಟಾದ್ರೆ ಅದು ಪ್ರೇಕ್ಷಕರ ದಡ್ಡತನ ಅಂತೆ. ಹಂಗಿದ್ರೆ ನೀವು ಹಿಂದೆ ಮಾಡಿರೋ ಆ ಗ್ರೇಟ್ ಸಿನಿಮಾಗಳನ್ನ ನೋಡಿ ಜನ ಸೀಟಿ ಹೊಡೆದಿದ್ದು ದಡ್ಡತನನ? ಸಿನಿಮಾದಲ್ಲಿ ಹೀರೋ ಆರಾಧನೆ ಇರಬಾರ್ದು ಅನ್ನೋ ನೀವು ಇಂಡಿಯಾದಲ್ಲಿ ಮೈಂಡ್ಲೆಸ್ ಸಿನಿಮಾಗಳನ್ನ ಟ್ರೆಂಡ್ ಮಾಡಿದ್ದೆ ನೀವು ಅನ್ನೋದನ್ನ ಮರ್ತ್ ಬಿಟ್ರ ನೀವು? ಕಳ್ಳನೆ ಪೊಲೀಸ್ಗೆ ಬುದ್ಧಿ ಹೇಳ್ತಾ ಇರೋ ತರ ಇದೆ. KGF ಅನ್ನೋದು ಕೇವಲ ಕಲೆಕ್ಷನ್ ಅಲ್ಲ ಸಾಹೇಬ್ರೆ, ಅದು ಕನ್ನಡಿಗರ ಹೆಮ್ಮೆ. ಅದನ್ನ ಲೋಕಲ್ ಅಂತ ನೀವು ಕೀಳಾಗಿ ಮಾತಾಡ್ತಿದ್ದೀರಲ್ಲ, ಅದೇ ಲೋಕಲ್ ಸಿನಿಮಾ ಇವತ್ತು ಗ್ಲೋಬಲ್ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಟಾಕ್ಸಿಕ್ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ, ಅದಕ್ಕೆ ಮುಂಚೆನೆ ಇಷ್ಟೊಂದು ಹೆದರಿಕೆನ ನಿಮ್ಗೆ? ಡೇವಿಡ್ ಗೋಲಿಯಾತ್ ಅಂತ ಕತೆ ಹೇಳ್ತಿದ್ದೀರಲ್ಲ, ಇಲ್ಲಿ ನಿಜವಾದ ಗೋಲಿಯಾತ್ ಯಾರು ಅಂತ ಮಾರ್ಚ್ 19ಕ್ಕೆ ಜನರೇ ನಿಮ್ಗೆ ತೋರಿಸ್ಕೊಡ್ತಾರೆ. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರಿ. ವಿಷಯ ಏನಂದ್ರೆ ಇಲ್ಲಿ ಸಿನಿಮಾ ಶೈಲಿ ಮುಖ್ಯ ಅಲ್ಲ, ನಿಮ್ಮ ಹತಾಶೆ ಇಂಪಾರ್ಟೆಂಟ್. ಯಶ್ ಅನ್ನೋ ಒಬ್ಬ ನಟ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬೆಳೆದಿರೋದು ನಿಮ್ಗೂ ನಿಮ್ಮ ಹಳೆ ಗ್ಯಾಂಗು ತಡ್ಕೊಳಕ್ಕೆ ಆಗ್ತಿಲ್ಲ. ಅದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ದೀರಾ. ನೆನ್ಪಿಟ್ಕೊಳ್ಳಿ, ಒಳ್ಳೆ ಸಿನಿಮಾ ಯಾವ್ದು ಅದನ್ನ ಜನ ಗೆಲ್ಲಿಸ್ತಾರೆ. ಅದು ದುರಂಧರ್ ಆಗಿರ್ಲಿ ಅಥವಾ ಟಾಕ್ಸಿಕ್ ಆಗಿರ್ಲಿ, ಜನರೇನು ದಡ್ರಲ್ಲ. ಯಾರಿಗೆ ಸಿನಿಮಾ ಮಾಡಕ್ ಬರಲ್ವೋ ಅವರು ಮಾತ್ರ ಇಂತಹ ನೆಗೆಟಿವಿಟಿ ಎಬ್ಬಿಸ್ತಾನೆ ಇರ್ತಾರೆ. RGV ಅವರೇ, ನೀವು ಟಾಕ್ಸಿಕ್ ಚಿತ್ರನ ಮೈಂಡ್ಲೆಸ್ ಅಂತ ಕರಿತೀರಾ, ಆದ್ರೆ ಬಾಲಿವುಡ್ ನಲ್ಲಿ ಮೈಂಡ್ಲೆಸ್ ಗ್ಯಾಂಗ್ಸ್ಟರ್ ಸಿನಿಮಾಗಳನ್ನ ಮತ್ತೆ ಲಾಜಿಕ್ ಇಲ್ಲದ ರಕ್ತಪಾತದ ಸಿನಿಮಾಗಳನ್ನ ಶುರು ಮಾಡಿದ್ದೆ ನೀವು ಅಲ್ವಾ? ನೀವು ಮಾಡಿದ್ರೆ ಅದು ಕ್ರಿಯೇಟಿವ್ ಸಿನಿಮಾ, ಬೇರೆಯವ್ರು ಮಾಡಿದ್ರೆ ಅದು ಮೈಂಡ್ಲೆಸ್ ಸಿನಿಮಾ. ಇದು ನಿಮ್ಮ ಹಳೆ ಚಾಳಿ. ಯಾರು ನಿಮ್ಮ ಮಾತು ಕೇಳಲ್ವೋ ಅವರು ದಡ್ರು, ಯಾರು ನಿಮ್ಮನ್ನ ಹೊಗಳಲ್ವೋ ಅವರು ಬುದ್ಧಿಹೀನರು. ನೀವು ದುರಂಧರ್ ಚಿತ್ರದ ಬಗ್ಗೆ ಅಷ್ಟೊಂದು ಬಿಲ್ಡಪ್ ಕೊಡ್ತಿದ್ದೀರಲ್ಲ, ಆ ಸಿನಿಮಾದಲ್ಲಿರೋ ಆಕ್ಷನ್ ಸೀನ್ಗಳಲ್ಲೂ ಲೂಪ್ ಹೋಲ್ಸ್ ಇಲ್ವಾ? ಇದಾವೆ ತಾನೆ, ಇದ್ದೇ ಇರ್ತವೆ. ಆ ಮೂವಿನಲ್ಲಿರೋ ನಾಯಕ 10 ಜನನ ಹೊಡೆದ್ರೆ ಅದು ರಿಯಲಿಸ್ಟಿಕ್. ಟಾಕ್ಸಿಕ್ ಮೂವಿನಲ್ಲಿ ಯಶ್ ಅವರು ಹೊಡೆದ್ರೆ ಅದು ಫಿಸಿಕ್ಸ್ ಗೆ ಅವಮಾನ ಅಂದ್ರೆ ಹೆಂಗಪ್ಪ? ಆಡಿಯನ್ಸ್ ಇವತ್ತು ಕನೆಕ್ಟ್ ಆಗೋದು ಎಮೋಷನ್ಸ್ ಗೆ, ನೀವು ಹೇಳೋ ಆ ಬೌದ್ಧಿಕ ಕಸರತ್ತಿಗಲ್ಲ. ಯಶ್ ಅವರು ಇಂದು ಗ್ಲೋಬಲ್ ಮಟ್ಟದಲ್ಲಿ ಬ್ರ್ಯಾಂಡ್ ಆಗಿ ನಿಂತ್ಕೊಳ್ತಾವ್ರೆ. ಒಬ್ಬ ಕನ್ನಡಿಗ ಇಡೀ ಇಂಡಿಯಾವನ್ನ ತನ್ನತ್ತ ತಿರುಗಿ ನೋಡುವಂತೆ ಮಾಡಿರೋದು ನಿಮ್ಗೆ ನುಂಗಲಾರದ ತುತ್ತಾಗಿದೆ. ಇದೇ ನಾನು ಹೇಳ್ತಾ ಇರೋದು. ಟಾಕ್ಸಿಕ್ ಕತೆ ಏನು ಅಂತ ಇನ್ನು ಯಾರಿಗೂ ಗೊತ್ತಿಲ್ಲ. ಕೇವಲ ಒಂದೆರಡು ಸಣ್ಣ ಪುಟ್ಟ ಟೀಸರ್ ಮತ್ತೆ ಪೋಸ್ಟರ್ ಗಳನ್ನ ನೋಡ್ಕೊಂಡು ಇಷ್ಟೊಂದು ನೆಗೆಟಿವಿಟಿ ಹಬ್ಬಿಸ್ತಿದ್ದೀರಲ್ಲ, ಇದು ನಿಮ್ಮ ಮೇಲಿರೋ ಗೌರವನ್ನ ನೀವೇ ಕಮ್ಮಿ
ಕಮ್ಮಿ ಮಾಡ್ಕೊಳ್ತಾ ಇದ್ದೀರಾ. ನೀವು ಪ್ರೇಕ್ಷಕರು ದಡ್ರು ಅಂತ ಹೇಳ್ತಾ ಇದ್ದೀರಲ್ವಾ, ನಾವು ಮುಂಗಾರು ಮಳೆನೂ ನೋಡಿದೀವಿ, KGF ನೋಡಿದೀವಿ, ಹಂಗೆ ನಿಮ್ಮ ಸತ್ಯನೂ ನೋಡಿದೀವಿ. ನಮ್ಗೆ ಯಾವ ಸಿನಿಮಾಗೆ ಚಪ್ಪಾಳೆ ತಟ್ಟಬೇಕು ಅಂತ ಗೊತ್ತು, ಯಾವ ಸಿನಿಮಾದಲ್ಲಿ ಎದ್ದು ಬರಬೇಕು ಅಂತನೂ ಗೊತ್ತು. ನಿಮ್ಮ ಪ್ರಬಂಧಗಳ ಅವಶ್ಯಕತೆ ನಮಗಿಲ್ಲ. ನಿಮ್ಮ ಹಿಸ್ಟರಿ ಸ್ವಲ್ಪ ತೆಗೆದು ನೋಡಿ. ಒಂದು ಕಾಲದಲ್ಲಿ ನೀವು ಹಾರರ್ ಮತ್ತೆ ಗ್ಯಾಂಗ್ಸ್ಟರ್ ಸಿನಿಮಾಗಳಲ್ಲಿ ಏನೇನೋ ತೋರಿಸ್ತಿದ್ರಿ, ಆಗ ಜನ ಅದನ್ನ ಎಂಜಾಯ್ ಮಾಡಿದ್ರು. ಈಗ ಯಶ್ ಅವರು ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದಾಗ ನಿಮಗೆ ಬುದ್ಧಿವಂತಿಕೆ ನೆನಪಾಗ್ತಿದ್ಯಾ? ನೀವು ಮಾಡೋ ಅರೆಬರೆ ಸಿನಿಮಾಗಳಿಗೆ ಬಾರದ ಬುದ್ಧಿವಂತಿಕೆ ಯಶ್ ಅವರ ಸಿನಿಮಾಗೆ ಮಾತ್ರ ಯಾಕೆ ಬರ್ತಾ ಇದೆ? ಇನ್ನೊಂದು ಮಾತು ಹೇಳ್ಬೇಕು ನಿಮ್ಗೆ, ಸಿನಿಮಾ ಅಂದ್ರೆ ಅದು ಬಿಸ್ನೆಸ್ ಮಾತ್ರ ಅಲ್ಲ, ಅದೊಂದು ಎಮೋಷನ್. ಜನರು ಥಿಯೇಟರ್ಗೆ ಬರೋದು ಎಂಟರ್ಟೈನ್ಮೆಂಟ್ಗೆ, ನಿಮ್ಮ ಬೌದ್ಧಿಕ ಕ್ಲಾಸ್ ಕೇಳೋಕ್ಕಲ್ಲ. ನೀವು ಎಷ್ಟೇ ನೆಗೆಟಿವಿಟಿ ಎಬ್ಬಿಸ್ತಿರೋ, ಟಾಕ್ಸಿಕ್ ಅಷ್ಟೇ ಪವರ್ಫುಲ್ ಆಗಿ ಗೆಲ್ಲುತ್ತೆ. ಯಾಕಂದ್ರೆ ಕನ್ನಡಿಗರು ಯಾವತ್ತೂ ಪ್ರತಿಭೆಯನ್ನ ಕೈ ಬಿಟ್ಟಿದ್ದೇ ಇಲ್ಲ. ಟ್ಯಾಲೆಂಟ್ ನ ಬೆಳೆಸ್ತಾರೆ, ಕಂಟೆಂಟ್ ನ ಪ್ರೀತಿಸ್ತಾರೆ, ಬೆಳೆಸ್ತಾರೆ, ಗೆಲ್ಲಿಸ್ತಾರೆ. ಸ್ನೇಹಿತರೆ, ನೀವಂತೂ ಇಂಥ ಥರ್ಡ್ ಕ್ಲಾಸ್ ಟ್ವೀಟ್ ಗಳಿಗೆಲ್ಲ ತಲೆ ಕೆಡ್ಸ್ಕೋಬೇಡಿ, ಜಾಸ್ತಿ ಗಮನ ಕೊಡಬೇಡಿ. ಅವ್ರು ಮಾಡ್ತಾನೆ ಇರ್ಲಿ, ನಮ್ ಕೆಲಸ ನಾವು ಮಾಡ್ತಾನೆ ಇರೋಣ. 100% ಮೂವಿ ಚೆನ್ನಾಗಿರುತ್ತೆ. ಎಲ್ರು ಹೋಗಿ ಥಿಯೇಟರ್ಗೆ ಹೋಗಿ ಮೂವಿ ನೋಡೋಣ. ಏನ್ ಮಾಡ್ತಾರ ಮಾಡ್ಕೊಳ್ಳಿ, ಎಷ್ಟು ನೆಗೆಟಿವ್ ಎಬ್ಸಕ್ ಆಗುತ್ತೋ ಅಬ್ಸ್ರಿ. ಇದೆಲ್ಲದ್ರ ಮಧ್ಯೆ ನಮ್ ಯಶ್ ಬಾಸು ಗೆದ್ದೇ ಗೆಲ್ತಾರೆ, ನಿಲ್ತಾರೆ. ಇವ್ರೆಲ್ಲಾರು ಅವಾಗ ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗ್ತಾರೆ. ನೀವು ನೋಡ್ತಾ ಇರಿ. ಇವ್ರದ್ದು ಮೇನ್ ಇಂಟೆನ್ಷನ್ ಏನಂತಂದ್ರೆ, ಯಶ್ ಏನಾದ್ರು ಈಗ ಇಷ್ಟು ಡಿಫಿಕಲ್ಟೀಸ್ ಅಲ್ಲಿ ಗೆದ್ರೆ ಮಾತ್ರ ಯಾರು ಮಾಡಕ್ಕಾಗ್ದಾರ ಸಾಧನೆ ಆಗುತ್ತದು. ಅದಕ್ಕೆ ಈ ಮನುಷ್ಯನ್ಗೆ, ಅಂದ್ರೆ ಇವನೊಬ್ನೇ ಇಲ್ಲ, ಇದೇ ತರ ಥಿಂಕ್ ಮಾಡ್ತಾರ ತುಂಬಾ ಜನ ಇದಾರೆ. ಆದ್ರೆ ಇವನೊಬ್ಬ ಮರ್ಯಾದೆ ಇಲ್ಲದೆ ಓಪನ್ ಆಗಿ ಹೇಳ್ತಾ ಇದ್ದಾನೆ ಯಾರು ಏನ್ ಮಾಡ್ಕೊಳ್ತಾರನ್ನ ಅಂತ. ಆದ್ರೆ ಬೇರೆಯವರು ಹೇಳ್ಕೊಡೋದಕ್ಕೆ ಮುಜುಗರ ಪಡ್ತಾ ಇದಾರೆ, ಏನು ಮಾಡಕ್ ಆಗಲ್ಲ. ಸೊ ಯಾರಿಗ್ ಸಪೋರ್ಟ್ ಮಾಡ್ಬೇಕು, ಯಾರಿಗ್ ಸಪೋರ್ಟ್ ಮಾಡಬಾರ್ದು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ. ಇಲ್ಲಿ ನಾನು ನನ್ನ ಹಾನೆಸ್ಟ್ ಒಪಿನಿಯನ್ ಹೇಳ್ತಾ ಇದೀನಿ. ನಾನು ದುರಂಧರ್ 2 ಮೂವಿ ಅದ್ರ ಎಗೇನೆಸ್ಟ್ ಏನು ಮಾತಾಡ್ತಾ ಇಲ್ಲ, ಆದ್ರೆ ನಮ್ಮ ಮೂವಿಗೆ ಯಾಕಿಷ್ಟು ನೆಗೆಟಿವಿಟಿ ಹಬ್ಬಿಸ್ತಾ ಇದ್ದೀರಾ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ. ಆಬ್ವಿಯಸ್ಲಿ ಎರಡು ಒಂದೇ ಸರಿ ರಿಲೀಸ್ ಆಗ್ತಾ ಇದಾವೆ. ಕಂಟೆಂಟ್ ಚೆನ್ನಾಗಿದ್ಯಾ, 100% ದುರಂಧರು ಗೆಲ್ಲುತ್ತೆ. ಟಾಕ್ಸಿಕ್ ಕಂಟೆಂಟ್ ಚೆನ್ನಾಗಿದೆ, 100% ಇದು ಗೆಲ್ಲುತ್ತೆ. ಎರಡೂ ಸಿನಿಮಾನ ಜನ ನೋಡ್ತಾರೆ, ಯಾಕೆ ನೋಡಲ್ಲ? ಹೌದು, ಸ್ವಲ್ಪ ಕಲೆಕ್ಷನ್ ಅಲ್ಲಿ ಏರುಪೇರು ಆಗೋದು ಸಹಜ. ಒಂದು ಸೌತ್ ಇಂಡಿಯಾದಲ್ಲಿ ಟಾಕ್ಸಿಕ್ ಚೆನ್ನಾಗಿ ಮಾಡಿದ್ರೆ ನಾರ್ತ್ ಇಂಡಿಯಾದಲ್ಲಿ ದುರಂಧರ್ ಚೆನ್ನಾಗಿ ಮಾಡುತ್ತೆ. ಬಟ್ ಒಟ್ಟಾರೆಯಾಗಿ ಕಂಟೆಂಟ್ ಚೆನ್ನಾಗಿದ್ರೆ ಜನ ಯಾವತ್ತೂ ಕೈ ಬಿಡಲ್ಲ. ಅದನ್ನ ಬಿಟ್ಟು ಈ ತರ ತುಂಬಾ ಹೈಲಿ ಬ್ರಿಲಿಯಂಟ್ ಪೀಪಲ್ ಏನೇನೋ ಮಾತಾಡ್ತಾ ಇದಾರೆ. ಸೊ ಇದೆಲ್ಲ ಬೇಕಾಗಿದ್ದೆ. ಎಷ್ಟು ನೆಗೆಟಿವಿಟಿ ಹಬ್ಬಿಸ್ಲಿ, ನಾವು ಕಾದ್ ನೋಡೋಣ. ಸೊ ಸ್ನೇಹಿತರೆ, ಇದು ಇವತ್ತಿನ ನನ್ನ RGV ಅವರ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಗಿತ್ತು. ನಿಮ್ಗೆ ಏನ್ ಅನಿಸ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.